ನಗರಕ್ಕೆ ಕೊಡ್ತಾ ಇರುವಂತಹ ಒಂದು ಅನೇಕ ಮಕ್ಕಳು ಭಾಗಿಯಾಗಿದ್ದಾರೆ. ಅವ್ರದ್ದೇ ಆದಂಥ ಐಡಿಯಾ ಬ್ರ್ಯಾಂಡ್ ಬೆಂಗಳೂರನ್ನು ಇನ್ನೂ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಏನು ಮಾಡ್ಬೋದು ಇದರ ನೇತೃತ್ವ ನೀವು ವಹಿಸಿದ್ದೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನಾನು ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಇದನ್ನು ಮಾಡ್ತಿರ್ಬೋದು, ಬಟ್ ನನ್ನ ಆಸೆ ಏನು ಅಂದರೆ ಒಂದು ಎಜುಕೇಟರ್ ಆಗಿ 7 ವರ್ಷದಿಂದ ಎಜುಕೇಷನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 7 ವರ್ಷದಲ್ಲಿ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಈ ಐಡಿಯಾಥಾನ್ ಅನ್ನೋ ಒಂದು ಕಾರ್ಯಕ್ರಮ ಬರೀ ಒಂದು ಸ್ಟೇಜ್ ಮೇಲಲ್ಲ, ಒಂದು ಫಂಕ್ಷನ್ ಅಲ್ಲ, ಒಂದು ಕಾಂಪಿಟಿಷನ್ ಅಲ್ಲ, ಪ್ರತಿ ಒಂದು ಕ್ಲಾಸ್ ರೂಮಲ್ಲೂ ಐಡಿಯಾಥಾನ್ ನಡಿಬೇಕು. ಆ್ಯಂಡ್ ಅದೇನು ಸಮಸ್ಯೆ ಪಡೋಂಥ ವಿಷಯ ಅಲ್ಲ, ಎಲ್ಲ ಸ್ಕೂಲು ತೊಗೋಬೋದು. ತಿಂಗಳಲ್ಲಿ ಒಂದು ಪೀರಿಯಡು ಇಂಥ ಐಡಿಯಾಥಾನ್ಗೆ ಬರೀ ಸಿಟಿಗೋಸ್ಕರ ಆಗೋ ಪ್ರಾಬ್ಲಮ್ ಅಲ್ಲ, ನಿಮ್ಮ ಸ್ಕೂಲಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ, ನಿಮ್ಮ ಮನೆಗಳಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅದಕ್ಕೆ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಸಲಹೆ ಕೊಟ್ಟು ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದನ್ನ ಕೊಟ್ಟರೆ ನಾವು ಒಂದು ಐಡಿಯಾನ ಇವತ್ತು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ, 7 ಐಡಿಯಾನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಾವು 100,000 ಐಡಿಯಾಗಳನ್ನ ಸೆಲೆಬ್ರೇಟ್ ಮಾಡ್ಬೋದು. ಆ್ಯಂಡ್ ಚಿಕ್ಕ ವಯಸ್ಸಿಂದನೇ ನಮಗೆ ಆ್ಯಕ್ಟಿವ್ ಸಿಟಿಸನ್ಶಿಪ್, ನಾವು ಬರೀ ನಮಗೋಸ್ಕರ ಮಾಡ್ಕೊಳ್ಳೋದಲ್ಲ, ನಾವು ದೇಶಕ್ಕೆ ಏನು ಮಾಡ್ತಾಯಿದ್ದೀವಿ, ನಾವು ಸ್ಟೇಟಿಗೆ ಏನು ಮಾಡ್ತಾಯಿದ್ದೀವಿ ಅಂತ ನಾವು ಯೋಚನೆ ಮಾಡ್ಕೊಂಡು ಆ ಗ್ರೋತ್ ಮೈಂಡ್ಸೆಟ್ ಅನ್ನೋದನ್ನ ನಾವೆಲ್ಲ ಮಕ್ಳಿಗೂ ಹೇಳ್ಕೊಟ್ರೆ ನಾವಿವತ್ತು ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅನ್ಎಜುಕೇಟೆಡ್ ಪೀಪಲ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ತಿರೋದನ್ನ ನಾವೇ ಕಮ್ಮಿ ಮಾಡ್ಬೋದು. ನನಗೇನು ಅನಿಸುತ್ತೆ ಅಂದರೆ ನಾವು ಬರೀ ಬೇರೆಯವ್ರಿಗೆ ಯಾವಾಗಲೂ ಹೇಳ್ತೀವಿ ಯಾಕೆ ಇವ್ರು ಇದು ಮಾಡಿಲ್ಲ ಅಂತ, ಬಟ್ ನಮಗೆ ನಾವು ಕೇಳ್ಕೊಬೇಕು ನಾವೇನು ಮಾಡ್ತಾಯಿದ್ದೀವಿ ಅಂತ. ಆ ಒಂದು ಕ್ವೆಶ್ಚನ್ ನನ್ನಲ್ಲಿ ಯಾವಾಗಲೂ ಕಾಡ್ತಿತ್ತು, ನಾನೇನು ಮಾಡ್ತಾಯಿದ್ದೀನಿ ಅಂತ. ಸೊ ನಮ್ಮಪ್ಪ ಒಂದು ಅವಕಾಶ ತಂದುಕೊಟ್ರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ. ಅದನ್ನ ಇಟ್ಕೊಂಡು ನನ್ನ ಮಕ್ಳಿಗೆ ಹೆಂಗೆ ಮಾಡ್ಬೋದು, ನಾನು ಓದಬೇಕಾದ್ರೆ ಇಂಥ ಆಪರ್ಚುನಿಟಿ ಇರಲಿಲ್ಲ, ಬಟ್ ಇವತ್ತು ನನ್ನ ಮಕ್ಳಿಗೆ ಆಪರ್ಚುನಿಟಿ ಕೊಡೋದೇ ನಾನೊಂದು ಆ್ಯಕ್ಟಿವ್ ಸಿಟಿಸನ್ಶಿಪ್ ಅಂತ ನಾನು ಭಾವಿಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಜೊತೆ ನಾನು ಒಬ್ಬಳೇ ಅಲ್ಲ, ನಾನು ಇವತ್ತು ಒಂದು ಅಂಬಾಸಿಡರಾಗಿ ನಿಂತ್ಕೊಂಡಿರ್ಬೋದು ಆ ಪ್ರೋಗ್ರಾಮ್ಗೆ, ಬಟ್ ಇದಕ್ಕೆ ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಗಿರಿ ಸರು, ಅವ್ರ ಎಂಟೈರ್ ಟೀಮು, ನನ್ನ ಎಂಟೈರ್ ಟೀಮು ರಾತ್ರಿ ಎಲ್ಲ ಕಷ್ಟಪಟ್ಬಿಟ್ಟು 100 ಐಡಿಯಾಯಿಂದ ಇವತ್ತು 7 ಐಡಿಯಾಗೆ ತಂದಿದ್ದೀವಿ. ಆ್ಯಂಡ್ DCM ಅವರು ಹೇಳಿದ್ರು ಆ 7 ಐಡಿಯಾನ ನಾವು ಯೋಚನೆ ಮಾಡಿಬಿಟ್ಟು ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ಅದಕ್ಕಿಂತ ಖುಷಿ ಏನಿದೆ, ದ ಫೈನಲ್ end product of a program should be how it can be executed, and today we've given a solution for execution, so that's what matters. Actually ಅಂದ್ರೆ ತಂದೆ ಅನ್ನೋದನ್ನ ಹೊರತುಪಡಿಸಿದಂತೆ ಈ ವಿಚಾರಗಳು 7 ಐಡಿಯಾಸ್ ಇದೆ, ಅದನ್ನ ನೀವೇನಾದರೂ ಒಬ್ಬ ಎಜುಕೇಟರ್ ಆಗಿ ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನ ಏನಾದರೂ ಆಗುತ್ತಾ? ಅಂದರೆ ಇಲ್ಲ, ಇವಾಗ ನಾನು ಯಾವತ್ತೂ ನನ್ನ ತಂದೆ ಆ ಕೆಪಾಸಿಟಿಲಿ ಅವ್ರನ್ನ ಕರೆದಿಲ್ಲ. ನಾನು ಒಂದು DCM ಆ ಕೆಪಾಸಿಟಿನೇ ಕರೆದಿದ್ದು. ಅವ್ರನ್ನ ಎಂತ ಕರೆದೆ ಅಂತಂದರೆ ನಾನು ಹೇಳೋದೇ ಬೇರೆ, ಅವ್ರು ಬಂದು ನೋಡೋದೇ ಬೇರೆ ಅಲ್ವಾ. ಸೊ ಅವ್ರು ಬಂದು ಅವರೇ ಮಕ್ಕಳು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನೋಡಿದ್ದಾರೆ. ಸೊ ಆ ನೋಡಿರೋದಕ್ಕೆ ನಂಗೆ ಅನಿಸುತ್ತೆ ನನ್ನ ತಂದೆ ಆಗಲ್ಲ, ಒಂದು ರೆಸ್ಪಾನ್ಸಿಬಲ್ ಪಾಲಿಟಿಷಿಯನ್ ಆಗಿ ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ.